ಯಾಕೆ ಮಾಡ್ಲಿ? ನಿನಗ್ ನನ್ನಿಂದ ತೊಂದ್ರೆ ಆಗ್ತಿರೋದು, ನನಗ್ ನಿನ್ನಿಂದ ತೊಂದ್ರೆ ಆಗ್ತಿರೋದಲ್ಲ. ಈ ಜೊತೆ ಇದ್ದ ತೊಂದ್ರೆ ಆಗ್ಬೋದೇನೋ. ಈ ನನ್ಗಿಂತ ಹುಡುಗಿ ಹೆಚ್ಚಾಗೋದ್ಲಾ? ಜನ ಏನಕ್ ಬಿಟ್ರು ಸಂಧ್ಯಾ ಒಬ್ಳೆ ಕಾರಣ ಆಗ್ಬಾರ್ದಲ್ವಾ? ನನ್ ಬಗ್ಗೆ ಮಾತಾಡ್ಕೊತಾ ಇದ್ದೀನಿ. ತಲೆ ಇಟ್ಕೊಂಡು ಓಪನ್ ಮಾಡಿಕೋ, ಅದೇನೋ ತುಂಬಿಸ್ಕೊಂಡು ಇಕ್ಕೊಂಡಿದ್ಯಾ. ನಾನ್ ನಿನ್ ಜೊತೆ ಇರೋದ್ ನೋಡಿ ಅವಳು ನಿಂಗೆ ಮಾತ್ರ ಹಂಗಂತಾರೋದು. ಇರ್ಲೇ ಬೇಡ ನನ್ ಜೊತೆ ನೀನು. ಏನ್ ಮಸ್ಲಕ್ ದಿವಾನ ನೀನು. ಎಲ್ಲೂ ಹೋಗ್ಬೇಡ, ಹೋದ್ರೆ ನಿಜವಾಗ್ಲೂ ಕಾಲ್ ಮುರ್ಬಿಡ್ತೀನಿ. ಕೇರಳ ಹೋಗ್ತಾ ಇದ್ದೀನಿ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್, ಇವಾಗ ಏನಂದ್ರೆ ಏನೇ ನಿನ್ ಪ್ರಾಬ್ಲಮ್ಮು? ಸೊ ಗೈಸ್, ನಮ್ ಭವಿಸಿನ ಇಲ್ಲ ಅವ್ರೆ ಅಂಡ್ ಇವಾಗ ಮತ್ತೆ ನಾನು ಕೇರಳಕ್ಕೆ ಹೊರಟಿದ್ದೀನಿ. ಸರಿ ಹೇಳೋದು ಅರ್ಥ ಮಾಡ್ಕೊಳಲ್ಲ. ಇನ್ನ ಇವಾಗ ಬಂದವಳ ಆಗ್ಲೇ ಹೋಗ್ತಾಳೆ ನಾಯಿ ಇದ್ದಂಗೆ. ಕಾಂಡ ಬಾಯ್ ಹುಷಾರಾಗ ಹೋಗಿ, ಹುಷಾರಾಗಿ ಬಾಯ್. ಹೋಗಿಲ್ಲ ಸ್ನಾನ ಮಾಡೋಕೆ ಮೊದ್ಲು ಗಬ್ ಗಬ್ಬಂಗ್ ಇರ್ತೀನಂತೆ. ಹೋಗಿ ಸ್ನಾನ ಮಾಡ್ಬೇಕು. ಸ್ನಾನ ಮಾಡಿ ಮತ್ತೆ ಕೇರಳ ಹೊಳ್ಬೇಕು. ಸೊ ಲೆಟ್ಸ್ ಗೋ. ಬಾರೆ ಬಾರೆ ಎಲ್ಲಾಂದ್ರೆ ಅಲ್ಲಿ ಬಿದ್ಬಿಟ್ಟು ಬಂದವಳೆ. ಒಬ್ಬ ಬಂದಾಗಿಂದ ಬಡ್ಕೊಂತಿದ್ದೀನಿ ಸ್ನಾನ ಮಾಡಿ. ಸ್ನಾನ ಮಾಡಿದಿರ ಏನಿರ್ಲಿಲ್ಲ. ನಾನ್ ಸಪ್ರೇಟ್ ರೂಮ್, ಅವ್ನು ಸಪ್ರೇಟ್ ರೂಮ್. ಯಾವ ಸಪ್ರೇಟ್ ರೂಮ್ ಆದ್ರೂ ಹೊರಗಡೆ ಜೊತೆ ಇರಕ್ಕೆಲ್ಲ ನಂಗೆ ಆಸೆ ಇಲ್ಲ, ಆಯ್ತಾ? ಒಳ್ಳೆ ಕೆಲಸ. ಥ್ಯಾಂಕ್ ಯು. ಸೊ ಗೈಸ್, ಇವಾಗ ನಾವು ಕೇರಳ ಹೊರಟಿದ್ವಿ. ಯಾಕೆ ಇದು ಕಡೆ ನಾನು ಅದನ್ನೇ ಹೇಳ್ದೆ, ಅಲ್ಲೇ ಇದ್ಬಿಡ್ರಿ ಬರ್ಬೇಡ ಅಂತ. ಏನಂತ ಗೊತ್ತಿಲ್ಲ, ಅದು ಇದನ್ನ ತಂದೋಳೆ ನೋಡು. ಅದಕ್ಕೆ ಕೇರಳಗೆ ಇದನ್ ತಗೊಂಡ್ಬಂದೇನೆ ಗೋವಾದಿಂದ. ಹ್ಞೂ ಕಡೆ ಇದು ಸಿಗುತ್ತೆ ಕಣೆ ಇಲ್ಲೂ. ಏ ಪವಿ, ಅಲ್ಲ ಲಬುಬು ಪವಿ. ಯಾವನು ಲಬುಬು ತಿರುಪತಿ ಲಾಡು ಪ್ರಶ್ನೆ ಕೇಳ್ತೀಯಾ? 100 ಪ್ರಶ್ನೆ ಕೇಳ್ತೀಯಾ? ಒದ್ದೆ ಅಂದ್ರೆ ಹೋಗೆ ಹುಷಾರು. ಮೊದ್ಲು ಹೋಗಿ ಸ್ನಾನ ಮಾಡಲ್ಲ ಗಬ್ಗೆ. ಅಲ್ಲ, ನೀನು ಬಂದಾಗಿಂದ ಹೇಳ್ತೀರ ಸ್ನಾನ ಮಾಡೆ ಅಂತ. ಅದ್ ಎಲ್ಲೆಲ್ಲಿ ಮಲಿಕೊಂಡ್ ಅದ್ ಎಲ್ಲೆಲ್ಲಿ ಬಿದ್ದು ಬಂದವು. ಇನ್ನೊಂದ್ಸರಿ ನಿನ್ ಮನೆಗೆ ಎಡ್ಗಾಲ್ ಇಕ್ಬಿಟ್ರೆ ಕೇಳು. ಬರ್ಬೇಡ ನೀನ್ ಯಾರು ನನ್ ಮಗ ಬಾ ಅಂತ ಕಳ್ದವ್ರೆ. ಆಯ್ತು ಬಿಡ್ರಮ್ಮ. ನಮ್ಮ ಅಮ್ಮಂಗೆ ಹೇಳಿಲ್ಲ ನಾನು ಹೋಗ್ತಾ ಇದೀನಿ ಅಂತ. ಅಮ್ಮ ಅಪ್ಪಂಗೆ ಯಾರಿಗೂ ಗೊತ್ತಿಲ್ಲ. ಈಗ ಬಂದವಳೆ, ಈಗಾಗ್ಲೇ ಕೇಳಾಗ ಹೋಗ್ತಾವಳೆ. ಹೇಳೋರು ಯಾರು ಇಲ್ದಂಗ ಕಾಲ್ ಮುರಿದ್ಬಿಡು. ನಾನೇ ಮುರಿತಿದ್ದೆ, ನಿಮ್ಮಮ್ಮ ಬಡ್ಕೊಂತಾಳೆ ಅಂತ ಬಿಟ್ಟಿದೀನಿ. ಇಲ್ಲ ಅಂದ್ರೆ ಯಾವಾಗ ಮುರಿದ್ಬಿಡ್ತಿದ್ದೆ. ನಾನೇ ನಿನ್ ಕಣ್ಣಕ್ ಸರ್ವೆಂಟ್ ತರ ಕಾಣಿಸ್ತಿದೀನಾ? ಇಲ್ಲ ಮಗ, ನಡಿ. ಇದ್ರ ನಾನು ಕಾಟ್ ಸೆಟ್ ಇಸ್ಕೊಂಡಿದ್ದೀನಿ ಗೋವಾದಲ್ಲಿ. ಕಾಟ್ ಸೆಟ್. ಸೊ ಗೈಸ್, ಬನ್ನಿ. ನಾನು ಹೇರ್ ಸ್ಟೈಲು ಲೇ, ನೀನ್ ಯಾವ ಬ್ಯೂಟಿ ಹೋಗಲೇ ಗೈಸ್, ಅಧ್ವಾನ ಆಗೋಗಿದೆ. ಸೊ ಈಗ ಹೋಗ್ಬೇಕು. ಇಲ್ಲ ನಿನ್ ಮನೆಗೂ ನನ್ಗೂ ಸಂಬಂಧ ಮುಗೀತು ಅಷ್ಟೇ ಗೈಸ್. ಈಗ ಹೊರಟೆ. ಇಷ್ಟೆಲ್ಲ ಕೋಪ ಒಳ್ಳೇದಲ್ಲ ಪವಿ. ನೀನ್ ಆಚೆನೇ ಇದ್ಬಿಡೋ ನೀನು. ನಾನು ನೀನ್ ಮದ್ವೆ ಆದ್ಮೇಲೆ ಒಬ್ಳೆ ಇರ್ಬೇಕು, ಅವಾಗ ರೂಢಿ ಮಾಡ್ಕೊಬೇಕು. ಅಯ್ಯೋ ಅದ್ ಹೆಂಗಿರ್ತೀನೋ ಅಂತ ಅನ್ಕೊಂಡಿದ್ದೆ. ಇವಾಗ್ಲೇ ಒಬ್ಳೆ ಸಾಯ್ತಾ ಇದ್ದೀನಿ ನಾನು. ಪರವಾಗಿಲ್ಲ ಬಿಡು, ರೂಢಿ ಆಗ್ತೈತೆ ನನಗೆ. ಪವಿ ಅಷ್ಟೆಲ್ಲ ಬೇಜಾರು ಮಾಡ್ಸಲ್ಲ ಪವಿ. ನೀನು ಬಂದ್ಬಿಡು, ಕೇರಳ ಹೋಗ್ಬಿಟ್ಟು ಕಾಲೇಜ್ ಅಟೆಂಡೆನ್ಸ್ ಬೇಡ ಪವಿ, ಬೇಡ. ಕಾಲೇಜು ಕಾಲೇಜ್ ಲೈಫಲ್ಲಿ ಏನೇ ನನ್ನ ಶಬ್ದ ಮತ್ತೆ ಬಾ ಓಡ್ ಬಾ. ಟೈಮ್ ಆಯ್ತು ಗೈಸ್. ಫಟ್ ಅಂತ ಹೋಗಿ ಫಟ್ ಅಂತ ಬ್ಯಾಗ್ ಪ್ಯಾಕ್ ಮಾಡಿ ಫಟ್ ಅಂತ ಬಿಡ್ಬೇಕು. ನಾನೇನು ಸ್ನಾನ ಮಾಡು. ಟ್ರೈನಲ್ಲಿ ಬಂದೆ ಕಡೆ ನಾನು ಗೈಸ್. ಟ್ರೈನಲ್ಲಿ ಬರೋದು ಸ್ವಲ್ಪ ಹೆಕ್ಟಿಕ್ ಆಯ್ತು ಗೈಸ್. ಆಮೇಲೆ ಬಂದೆ ಎಡಿಟಿಂಗ್ ಮಾಡ್ಕೊಂಡು ಕುತ್ಕೊಂಡೆ. ಆಮೇಲೆ ಟೈಮ್ ಹೋಗಿದ್ದಕ್ಕೆ ಬೆಳಗ್ಗೆ ಉಚಿತ ತಿರ್ತಾನೆ ಇರೋದು ನನಗ್ ಬೈತದೆ. ನಿನಗ್ ಮಾತ್ರ ಏನಲ್ಲ ಇರು ಅನಿಸ್ತಿದ್ದೀರಾ? ಇಲ್ಲ ಅಂದ್ರೆ ಬೇಡಪ್ಪ ಪ್ಲೀಸ್. ನಿನ್ ತಮ್ಮಯ್ಯ ಅಂತೀನಿ. ಯಾಕೆ ಏನ್ ಗೊತ್ತಾ? ಗೊತ್ತಪ್ಪ ಇವಾಗ ಹೋಗ್ಬೇಕು. ಇವಾಗ ನಾನು ರೆಡಿ ಆಗೋದ್ ಬೇಡವಾ? ಬಿಡ್ಸಲ್ಲ. ನೀನ್ ಯಾರು ರೆಡಿ? ನಿನ್ನ ಹಚ್ಚಿನ ಬಿಟ್ಟಿ. ಏನ್ ಕೊರಿತಾ ಇತ್ತು ಗೊತ್ತಾ ಕೈ ಹುಡ್ರು? ನಿಮ್ನೆಲ್ಲ ನೋಡಿದಿರ ಫುಲ್ಲು ಮನ್ಸ್ ತುಂಬಾ ನೋವುತ್ತಿತ್ತು. ಈಗ ನೀನ್ ನೋಡಿದ್ನಲ್ಲ, ಜೀವ ವಾಪಸ್ ಬಂದಂಗಾಯ್ತು. ಅರೆ ಇವಾಗ ಮತ್ತೆ ಮನ್ಸು ನೋವುತ್ತೆ ಅಷ್ಟೇ. ಯಾಕಿಲ್ಲ ಸುಮ್ನೆ. ಹಾ ಮಮ್ಮಿ ಪ್ಲೀಸ್ ನಮ್ಮ ಅವ್ರನ್ನ ನೋಡ್ಬೇಕು ಗೈಸ್. 3 ದಿನ ಆಯ್ತು ನಮ್ಮ ಅಮ್ಮನ್ ನೋಡಿ. ಓ ಮೈ ರೂಮ್ ಗೈಸ್. ಎಲ್ಲಾದ್ರೂ ಹೋಗಿ ಬಂದಾಗ ಮನೆ ಒಂಥರ ಸ್ಪೆಷಲ್ ಆಗಿ ಅನ್ಸುತ್ತೆ ಗೊತ್ತಾ. ಆಮೇಲೆ ಮನೇಲಿದ್ದು ಇದ್ದು ಮತ್ತೆ ಮನೆ ಬೋರ್ ಆಗುತ್ತೆ. ಮಮ್ಮಿ ನಮ್ಮಮ್ಮ ಇನ್ನೂ ಮನ್ಕೊಂಡವ್ರಂತೆ. ಸೊ ಪಾಪ ಅವ್ರ ನಿದ್ದೆ ಹಾಳು ಮಾಡೋದು ಬೇಡ. ಹೋಗ್ಬೇಕಾದ್ರೆ ಒಂದೇ ಸರಿ ಉಗಿಸ್ಕೊಂಡು ಮಂಗಳಾರತಿ ಹೋಗೋಣ. ನಾನು ಇನ್ನೂ ಪ್ಯಾಕ್ ಮಾಡ್ಕೊಂಡಿಲ್ಲ, ಏನೂ ಮಾಡ್ಕೊಂಡಿಲ್ಲ. ಇವಾಗೆಲ್ಲ ಒಂದೇ ಸರಿ
ಅಮ್ಮ ಸುಸ್ತಾಗ್ತೈತೆ. ಕೆಲವೊಂದ್ಸರಿ ರಾಂಗ್ ಡಿಸಿಷನ್ ತಗೊಂಡ್ಬಿಡ್ತೀನ ಅಂತ. ಹೆಂಗಿದ್ದೀನಿ ಇರಿ ಗೈಸ್. ಫಸ್ಟ್ ಹೋಗಿ ಚೆನ್ನಾಗಿ ರೆಡಿ ಆಗ್ಬತ್ತೀನಿ. ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗ್ತೀನಿ ಇರಿ ಗೈಸ್, ಆಮೇಲೆ ವ್ಲಾಗ್ ಮಾಡ್ತೀನಿ. ಬಾಯ್. ನಮ್ಮಮ್ಮ ಇನ್ನೂ ಎದ್ದಿಲ್ಲ ಅನ್ಸುತ್ತೆ. ಇವತ್ತು ಪರ್ಕೆ ಪೂಜೆನೆ, ಹೋಗೋ ಮುಂಚೆ ಟೈಮ್ ಬೇರೆ ಆಯಿತು. ಮಮ್ಮಿ ನನ್ನ ಮುಖ ನೋಡು. ಏನು ರೆಡಿ ಆಗ್ಬಿಟ್ಟಿದ್ದೀರಾ? ಐಬ್ರೋ ಮಾಡಿಸಿದ್ಯಾ? ಪಿಂಡ ಬ್ರೋ ಮಾಡ್ಸಿದ್ದೀನಿ ನಾನು. ಅಂತ ನಾನು ಹಿಂಗೆ ರೆಡಿ ಆಗಿದ್ದೀನಿ ಅಂದರೆ ಏನು ಕಾರಣ ಇರುತ್ತೆ? ಎಲ್ಲ ಹೋಗ್ತಾ ಇದೆಯಾ? ಇವಾಗೆಲ್ಲ ಹೋಗ್ತಾ ಇದೆಯಾ ತಿರ್ಗಾ? ನಾನು ಕೇರಳ ಹೋಗ್ತಾ ಇದ್ದೀನಿ. ಯಾವಾಗ? ಇವಾಗ ಏನು ಮಸ್ಲಬ್ ದಿವಾನ ನೀನು? ಎಲ್ಲೂ ಹೋಗ್ಬೇಡ, ಹೋದ್ರೆ ನಿಜವಾಗ್ಲೂ ಕಾಲು ಮುರಿಬಿಡ್ತೀನಿ ನಾನು. ಮಮ್ಮಿ ಅಟ್ಲೀಸ್ಟ್ ಒಂದು ಹಗ್ಗ ಆದ್ರೂ ಕೊಡು ಮಮ್ಮಿ. ಐ ಲವ್ ಯು ಮಮ್ಮಿ. ಐ ಲವ್ ಯು ಮಮ್ಮಿ. ಐ ಟು ಲವ್ ಯು. ಎಂದೇ ಮಾಡೋಣ ನೆಬ್ಬಸ್ಬಿಟ್ಟು ಏನು ಹಿಂಸೆ ಮಾಡ್ತಾ ಇದ್ದೀನಿ. ಮಲ್ಕ ಮನೆಗಿನಲ್ಲಿ ಮುಚ್ಕೊಂಡ್ಲೆ ಏನೋ ಮಾಡ್ಕೊಂಡು ತೆಗಿಸಿತು. ಅದು ನಾನು ಕೊಟ್ಟಿರೋ ಪಪ್ಪಿನ ಒಡ್ಸ್ಕೊಳ್ಳೋಷ್ಟು ಧೈರ್ಯನಾ ನಿನಗೆ? ಮಕ್ಳು ನಾಯಿ ಏನು ಮೆಕ್ಕೊಂಡಿದ್ದೀಯಲ್ಲ ಅದಕ್ಕೆ. ಅದು ನಾಯಿ ಹೇಳಲ್ಲ, ಅದು ಲಿಪ್ ಬಾಮ್. 300 ರೂಪಾಯಿ ಕೊಟ್ಟಿದ್ದೀನಿ ಲಿಪ್ ಬಾಮ್ಗೆ. ಹೋಗ್ತಾ ಇದೀಯ ನೀನು? ಪ್ರಾಮಿಸ್, ಐ ಸ್ವೇರ್ ಆನ್ ಕೃಷ್ಣ. ಅದು ಕಟ್ ಮಾಡೆ. ಏನಕ್ಕೆ ನೀನು ಆಮೇಲೆ ಇನ್ನೂ ಚೆನ್ನಾಗಿ ಬೈತೀಯ? ಬೇಡ ಬಿಡು, ಏನು ಹೇಳ್ಬೇಕು ಈಗ ಹೇಳ್ಬಿಡು. ಕಟ್ ಮಾಡಿ ಹೇಳ್ಬಿಡು ಮಮ್ಮಿಂಗೆ. ಗಾಯ್ಸ್ ನಮ್ಮ ಬಂದಿದ್ದಾರೆ ಗಾಯ್ಸ್. ಹಾಯ್ ಪಾಪಾ. ಎಲ್ಲಿ ಪಾಪಾ? ಎಲ್ಲ ಬಂದೆ? ಅಲ್ಲ 5 ದಿನ ಹೋಗಿ 5-6 ದಿನ ಹೋಗ್ಬಿಟ್ಟು ನೀನು ಇವಾಗ ಬಂದಿದ್ದೆ ಮನೆಗೆ. ಹಿಂಗೆ ನೀನು ಬಂದಿದ್ದಾಳೆ ಮನೆಗೆ, ಇವಾಗ ತಿರ್ಗಾ ಹೋಗ್ತಾ ಇದ್ದಾಳೆ ಕೇಳಲ್ಲ. ಎಲ್ಲಿ ಗೊತ್ತಲ್ಲಮ್ಮ? ಕೇರಳ ಹೋಗ್ತಾ ಇದ್ದೀನಿ. ಬಾರಪುಟ ಬಸ್ಸಲ್ಲಿ ಹೋಗ್ತಾ ಇರೋದು. ಅಲ್ಲ ನೀನು ಬರೋ ಸುತ್ತಕ್ಕೆ ಇದ್ಬಿಟ್ಟೆ, ಏನು ಲೆಕ್ಕ ಅದು? ಸುತ್ತಕ್ಕಿಲ್ಲ, ಅದೊಂದು ಶೂಟ್ ಇದೆ, ಶೂಟ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಗುಬೆ ನಾನು ರಾಗಂಜ ಮಂತಾಲಿಗೆ ಹೋಗ್ಬೇಕಂತ. ನೆಕ್ಸ್ಟ್ ಗುರುವಾರ ಹೋಗೋಣ ಅಂತ ಅಮ್ಮ ಹೇಳಿದಕ್ಕೇನೆ ಇದು ಬೇಗ ಮುಗಿಸ್ಕೊಂಡ್ ಬಂದ್ಬಿಡೋದು ಅಂತ. ನೀನು ಹೋಗಿ ಒಂದ್ ಕರೆ ಓದ್ತೀನಿ ಅಂದ್ಬಿಟ್ಟು 4 ಕರೆ ಸುತ್ತಾಕ ಬಂದೆ. ನಿನ್ನ ಹೆಂಗಮ್ಮ ನೀನು? ಸರಿ ಆಯ್ತು. ಅಲ್ಲ ನನಗೂ ರೇಪ್ ಇರೋದು ಒಂದೇ, ಎರಡಿಲ್ಲ. ನನಗೂ ಒಂದೇ ಜೀವ ಇರೋದು. ನೀವೆಲ್ಲ ಇರ್ತೀರಾ, ನಮಗೆ ನಿದ್ದೆಗಳು ಬರಲ್ಲ ರಾತ್ರಿ ಎಲ್ಲ. ಯಾರ್ಯಾರಿಗೂ ಏನೇನೋ ಹೇಳ್ತೀನಿ, ನಾನು ನಿಮ್ಗೆ ಏನು ಹೇಳಕ್ ಆಗ್ತಾ ಇಲ್ಲ. ಮೀಟಿಂಗು ನಾವ್ ಹಿಂಗೆ ಊರೆಲ್ಲ ಸುತ್ತಿದ್ರು, ಊರಿಗೆಲ್ಲ ಅನ್ಕೊಳ ಮಾಡೋದು, ಮನೇಲಿ ಬಂದು ಮುಗಿಸ್ಕೊಳೋದು. ಬಟ್ ಮನೇಲಿ ನಮ್ಮ ಮಕ್ಕಳು ಅಪ್ಪನ ಹತ್ತ, ಮಕ್ಕಳು ಅಮ್ಮನ ಹತ್ತ. ಇವಾಗ ಹೊರಡುವಂತ ಸಮಯ. ಅಪ್ಪ ಡ್ರಾಪ್ ಮಾಡ್ತೀಯೇನು? ಯಾವಾಗ? ಇವಾಗ ದೀಮ್ ತನ ನಾನು. ಏಯ್ ಬಿಡುವಾಗ ಮನೇಲಿ ಪಾಪ ಪ್ರಾಮಿಸ್ ಪಾಪ, ಬಸ್ಸಲ್ಲಿ ಹೋಗ್ತಾ ಇದೀವಿ ಕೇರಳಗೆ. ಪಾಪ ಪ್ಲೀಸ್ ಪಾಪ. ಏ ಮನೆ ಚೆನ್ನಾಗಿಲ್ಲ ನಿನ್ಗೆ ಪಾಪ ಪ್ಲೀಸ್ ಪಾಪ. ಬಾಯ್. ಇವಾಗ ಏನು ಹೇಳಲ್ಲ ನಮ್ಮ ನಾಯನ. ಬೆಳಗ್ಗೆ ಟೀ ಹೋಗ್ತಾ ಹೋಗ್ತಾ ಹೊಟ್ಟೆ ಒಳಗಡೆ ಅವಾಗ ಬರುತ್ತೆಲ್ಲ ಆಚೆ. ನಮ್ಮ ಅಜ್ಜಿಗೂ ಬಾಯ್ ಮಾಡಿ ಬಂದ್ಬಿಡೋಣ. ಅಜ್ಜಿ ಅನ್ಕೊಂಡಾಯ್ತ ಬುಲ್ಬುಲ್ಲು ಅಳ್ಸಾಕ್ತಿರಲ್ಲ. ಶಿವ ಬಾಯ್ ಬಾಯ್. ಎಲ್ಲಿ ಹೋಗ್ತಾ ಇದೀನಿ ಹೇಳು? ಬಾಯ್. ಕೇರಳಕ್ಕೆ ಹೋಗ್ತಾ ಇದೀನಿ. ಟಾಟಾ. ಇವಾಗ ಅದೇನು ಈಗ? ಸುಮ್ನೆ ಹಂಗೆ. ಅಯ್ಯಣ್ಣ ಅಣ್ಣ ಆಯ್ತು. ಬಾಯ್ ಶಿವ. ಬಾಯ್. ಈ ಸಂಗೆ ನಮ್ಮ ಮನೇಲಿ ನಮ್ಮ ಅಜ್ಜಿ ತಿಳ್ಕೊಂಡಿರಲ್ಲ, ಆಮೇಲೆ ಇರ್ತಾರೆ. ಬಾ. ನಮ್ಮ ಅಪ್ಪಂಗೆ ಕಲ್ಸೋ ಮನ್ಸಿಲ್ಲ, ಆದ್ರೂ ಕಲ್ಸ್ತೈತೆ. ಇಷ್ಟು ಜನ ಸೇರಿ ನನ್ನ ಬ್ಯಾಗ್ ಪ್ಯಾಕ್ ಮಾಡವ್ರೆ. ನಿದ್ದೆ ಮಾಡ್ತಿರೋ ನನಗೆ ಬಂದೆ. ಕೇರಳಕ್ಕೆ ಹೋಗ್ತೀನಿ ಅಂದೆ. ಕೇರಳಕ್ಕೆ ಹೋದ್ರೆ ನೀನು ಬರ್ತೀಯೋ? ಅಯ್ಯೋ ಮತ್ತೆ ಹೊರಟೆ. ತಗೊಂಬಂದ್ರೆ ಸರಿ, ನೀನೇನ್ ತಗೊಂಬರಲ್ಲ, ನಾನು ಹೇಳೋದೇ ಆಗಲಿದೆ. ನಮ್ ಜೋಳ ಬಿಡು ಪಾಪ, ಕೋಪ ಮಾಡ್ಕೊಂಬೇಡ. ಬಂದ್ಬಿಡ್ತೀನಿ 2 ದಿನ. ಸುತ್ತಾ ಇರಕ್ಕೆ ಅದೇನು ವಾಚ್ಮ್ಯಾನ್ ಇದ್ದಂಗೆ ನಾನು ನಿಮ್ಗೆ. ಇಲ್ಲ ರೆಡಿ. ಯು ಆರ್ ಮೈ ಬುಲ್ಬುಲ್, ಯು ಆರ್ ಮೈ ಸ್ವೀಟಿ. ನಾನು ಏನ್ ಮಾಡಿದ್ರು ಬ್ಲಾಗ್ ಅಲ್ಲಿ ಹಾಕ್ತೀನಲ್ಲ, ಸೊ ನೋ ಟೆನ್ಷನ್. ಎಲ್ಲಿ ಲಗೇಜ್ ತಂದಿದ್ದೆ? ನಾನೇ ಚಿಕ್ಕ ಬ್ಯಾಗ್ ತಗೊಂಡ್ ಬಂದಿದ್ದೀನಿ. ನೀನ್ ಹುಡುಗ, ನಿನ್ಗೆ 2 ಜೊತೆ ಸಾಕು. ನಾನು ಹುಡುಗಿ,
ಹಂಗೂ ನಾನು ಅಲ್ಲಿ ಟ್ರೈನು ಬಸ್ಸು ಯಾವ್ದ್ರಲ್ಲಿ ಹೋಗ್ತೀವಿ ಅನ್ನೋ ಕ್ಲಾರಿಟಿ ಇಲ್ದಿರ ಅಷ್ಟ್ ಬಟ್ಟೆ ತಗೊಂಡ್ ಹೋಗಿದ್ದೆ. ಅಷ್ಟ್ 2 ಜೊತೆ ಬಟ್ಟೆ ತಗೊಂಡ್ ಹೋಗಿರ್ಲಿ ಇದಕ್ಕೆ ಗೋವಾಗೆ, ಬಟ್ಟೆನೇ ಇಲ್ಲ. ನಾವು 4 ದಿವಸ ಸುತ್ತಾಡಕ್ ಹೋಗಿದ್ದು 2 ಜೊತೆ ಬಟ್ಟೆ. ಇವಾಗ ಹೋಗ್ತಾ ಇರೋದು 2 ದಿವಸಕ್ಕೆ ಇಷ್ಟು ಜೊತೆ ಬಟ್ಟೆ ಬೇಕಾ ನಿಂಗೆ? ಅಂದ್ರೆ ಇವಾಗ ಗೊತ್ತಲ್ವಾ ಟ್ರಾನ್ಸ್ಪೋರ್ಟ್ ಯಾವ್ದ್ರಲ್ಲಿ ಹೋಗ್ತಿದೀವಿ ಅಂತ, ಸೊ ಅದಕ್ಕೆ ಎಲ್ಲ ಎಕ್ಸ್ಟ್ರಾ 2 ಜೊತೆ ತಗೊಂಡಿದೀನಿ. ಎನಿವೇಸ್ ವೆಲ್ಕಮ್ ಟು ಮೈ ಬ್ಲಾಗ್. ಥ್ಯಾಂಕ್ ಯು. ಎರಡೇ ಹೆಂಗಿದ್ಯಾ ಸಂಧ್ಯಾ? ತಾಳ್ಮೆ ಇರೋ ಮನುಷ್ಯಳೆ. ಮಂತ್ರ ದೇವ್ರಲ್ಲ ಒಂದೂ ಗೊತ್ತಿಲ್ಲ. ಅಪ್ಪ ಅವನಂತೂ ದೇವಲ್ಲ ಬರ್ಕಂತೀರಾ ಏನು ಇವಳು ಅಷ್ಟೊಂದು ಮಾತಾಡ್ತಾಳೆ, ನನಗ್ ಮಾತಾಡಕ್ಕೆ ಬಿಡಲ್ಲ ಅಂತಾಳೆ, ಹಂಗ್ ಮಾತಾಡ್ತಾಳೆ. ಸುಮ್ನೆ ಇದ್ದಷ್ಟು ಅವಳು ಮಾತಾಡಿದ್ರೆ ನಂಗೆ ತಲೆನೋವು ಜಾಸ್ತಿ ಬರ್ತಾಯಿತ್ತು. ಮೆಡಿಕಲ್ ಸ್ಟೋರ್ ಹೋಗಿ ಮಾತ್ರ ನಂಗೆ ಕಮ್ಮಿ ಆಗಿದೆ. ಎನಿವೇಸ್ ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ಆರಾಮಾಗಿದ್ಬಿಡು. ನನ್ಗೂ ತೇಜಗೂ ಫುಲ್ ಕ್ಲಾಶ್ ಐ ಆಗ್ಬಿಡುತ್ತೆ. ಹೇಟ್ ಯು. I even more hate you. ಐ ವರ್ಸ್ಟ್ಲಿ ಹೇಟ್ ಯು. I deeply hate you. I hate you from my bottom of my heart. ಹಾರ್ಟ್ ಇಂದ ಹೇಟ್ ಮಾಡಿದ್ಯಾ? ಹೌದು. ನಿಂಗೆ ಗ್ರಾಮರ್ ಗೊತ್ತಿಲ್ಲ ಅನ್ಸುತ್ತೆ. ಹಾರ್ಟ್ ಹಾರ್ಟ್ ಇಂದ ಹೇಟ್ ಮಾಡಕ್ಕಾಗಲ್ಲ. ಇಂದ ಯಾಕೆ ಹೇಟ್ ಮಾಡಕ್ಕಾಗಲ್ಲ? ಹಾರ್ಟ್ ಅಲ್ಲಿ ಒಬ್ರಿಗೆ ತುಂಬಾ ಜಾಗನೂ ಕೊಡ್ಬೋದು, ಹಾರ್ಟ್ ಅಲ್ಲಿ ಒಬ್ರನ್ನ ದೂರನೂ ಇಕ್ಬೋದು. Oh my god. Yes. You deeply from bottom of your heart you hate me. Yeah. ನೋಡ್ರಲ್ಲೇ 10 ಗಂಟೆ 10 ಗಂಟೆ And whatever ರಚಿತೈತೆ ಏನ್ ತಿಂದು ತುಂಬಾ ತಿಂದೆ. ನೀನು ಬಕಸೋರು ಅಮ್ಮನ ಬಾಯಿಂದ ಸ್ವಲ್ಪ ಬೈಗುಳ ತಿಂದೆ, ಕೈಯಿಂದ ಸ್ವಲ್ಪ ಏಟ್ಗಳು ತಿಂದೆ. ನೀನ್ ಇದೆಯಲ್ಲ ಎಸ್ಕೇಪ್ ಆಗೋದಕ್ಕೆ, ನಿನ್ ಬಾಯಿಂದ ಸ್ವಲ್ಪ ಫಿಟ್ಟಿಂಗ್ಸ್ ಗಳು ಇಕ್ಸ್ಕೊಂಡೋದನ್ನ ತಿಂದೆ. ಗೋವಾದಲ್ಲಿ ಒಂದ್ ಟಾರ್ಚರ್ ಮಾಡಿದ್ರೆ ನೆಮ್ಮದಿಯಾಗಿರಕ್ಕೆ ಬಿಡ್ಲಿಲ್ಲ ಗೈಸ್. ಯಾರು ಮಾಡಿದ್ರು ಅಂತ ನೀವು ವಿಡಿಯೋ ನೋಡ್ತಾ ಇರ, ನಿಮ್ಗೆ ಗೊತ್ತಾಗುತ್ತೆ ಗೈಸ್. ನಿಮ್ಗೂ ಗೊತ್ತಾಗುತ್ತೆ ಗೈಸ್, ಏನೋ ಒಬ್ಬನೇ ಹೇಳಕ್ಕಾಗದ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ರೋಡಲ್ಲಿ ಡ್ರಿಂಕ್ ಅಂಡ್ ಅದೇ ಕುಡ್ದಿದ್ದೀರಾ ಅಂತ ಅದು ಟೆಸ್ಟ್ ಮಾಡ್ತಾರಲ್ಲ, ಉಫ್ 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 ಅಂತ, ಅದನ್ನ ಟೆಸ್ಟ್ ಮಾಡ್ತಾವ್ರೆ ಗೈಸ್. ಫಾರ್ ದಿ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಮ್ಮ ಏರಿಯಾದಲ್ಲಿ ಈ ತರ ಟೆಸ್ಟ್ ನೋಡ್ತಾ ಇರೋದು ನಾನು. ನಮ್ಮ ಅಪ್ಪ ನೋಡಿದ ತಕ್ಷಣನೇ Oh my god, you missed a video. ಇಲ್ಲ ಮೌಂಟ್ ಸೂಪರ್ ಯಾರು ಮುಟ್ಟಲ್ಲ. ಇದ್ದ ಪವರ್ ಅಂದ್ರೆ ನಮ್ಮ ಏರಿಯಾದಲ್ಲಿ ಹೆಂಗೆ ಇಷ್ಟು ಜನದ ವಯಸ್ಸಿನಲ್ಲಿ ಕುಡಿದಿರೋದಕ್ಕೆ ಸಾರ್ಥಕ ಆಯ್ತು ಮ್ಯಾಮ್. ಶಬಾಷ್ ರೆಡಿ. ನಮ್ಮ ಕೇಪುರ ಟ್ರಾಫಿಕ್ ಪೊಲೀಸರು ತುಂಬಾ ಒಳ್ಳೆಯವರು. ಇಲ್ಲಿ ಊರಲ್ಲಿ ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ, ಅಲ್ಲಿ ಯಾರು ಅವ್ರು ನಮ್ಮನ್ನೆಲ್ಲ ಮಾತಾಡ್ಸಲ್ಲ ಅಲ್ವಾ ಗೈಸ್? ಅದು ಗೈಸ್ ನಮ್ಮ ಏರಿಯಾ ಅಂದ್ರೆ ನಮ್ಮ ಏರಿಯಾ. ನಮ್ಮ ಅಪ್ಪ ಹುಟ್ಟಿದ್ದಿಲ್ಲಿ, ಬೆಳ್ದಿದ್ದಿಲ್ಲಿ, ಇರತ್ತಿಲ್ಲಿ, ಹೆಂಗೆ ಬಿಟ್ಬಿಡ್ತಾರೆ ನಮ್ಮಣ್ಣ. ನಮ್ಮ ಮಾರ್ಕೆಟ್ ನೋಡ್ಬಿಡ್ತೀರಾ? ನಂಗೆ ಮಾರ್ಕೆಟ್ ನೋಡಿದ ತಕ್ಷಣ ಹೇಳ್ಬೇಕನ್ಸೋದು ಒಂದೇ ಮಾತು, ನಮ್ಗೆ ಅಣ್ಣ ಹಾಕಿದ ಜಾಗ ಅಂತ. ನಮ್ಮಪ್ಪ ಅಮ್ಮ ಅತ್ತೆ ನಮ್ಮ ಇಡೀ ಕಂದಾನೇ ಇಲ್ಲ ಐತೆ ಗೈಸ್. ಇದು ನಮ್ಮ ಮಾರ್ಕೆಟ್. ಬಾಯ್ ಪಾಪ. ಬಾಯ್ ಹುಷಾರು. ಹುಷಾರು ಗಲಾಟೆ ಮಾಡ್ಕೊಂಡ್ಬಂದ್ರು. ಹೊರಟಿದ್ದೀನಿ. ಮತ್ತೆ ನಮ್ಮ ಲಗೇಜ್ ನಾನು ಏರ್ಪೋರ್ಟ್ಗೆ ಹೋದಾಗ ಇದನ್ನ ತಗೊಂಡೋಗಿಲ್ಲ, ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು ತಗೊಂಡೋಗ್ತಾ ಇದ್ದೀನಿ. ಹತ್ತಿದ್ದೀನಿ ಗಾಯ್ಸ್ ಬಸ್ನ. ತುಂಬಾ ಜನ ಕೇಳ್ತಾ ಇದ್ರಿ ತೇಜ ಕೋಪ ಬರಲ್ವಾ ಅಂತ. ಇವಾಗ ಬಂದಿದೆ ಕೋಪ. ಹುಚ್ಚನಾಯ್ ತರ ಒಬ್ನೇ ಬಿಟ್ಬಿಟ್ಟು ಹೋಗ್ತಾವ್ ನೋಡಿ ಅಲ್ಲಿ ನಡ್ಕೊಂಡು. ನನ್ಗೂ ಅವ್ನಿಗೂ ಫುಲ್ ದೊಡ್ಡ ವಾರ್ ಗೈಸ್. ಇನ್ಮೇಲೆ ನಾನು ತೇಜ ಮಾತಾಡಲ್ಲ ಅನ್ಸುತ್ತೆ. ಬಸ್ಸಲ್ಲ ಹೋಗ್ಬೋದಿತ್ತಲ್ಲ ನಾವು, ಅಲ್ಲಿ ಬಸ್ ಇದ್ರು ಬಸ್ಸಲ್ಲೂ ಹೋಗ್ತಾ ಇಲ್ಲ ನಾವು. ನನ್ಗೆ ಏನ್ ಬಂದೈತೆ ಒಪ್ಪಿಡೋದು ಗೊತ್ತಿಲ್ಲ. ಅದೇನ್ ಗೊತ್ತಾ, ರೆಸಾರ್ಟ್ಗೆ ರೀಚ್ ಆಗಕ್ಕೆ ಇನ್ನು 1:30 ಆಗತ್ತಂತೆ. ಅಂದ್ರೆ ಶರತ್ ಅವರೆಲ್ಲ ಬರೋದು, ಅವ್ರ ಕಾರಲ್ಲಿ ಬರ್ತಿದ್ದಾರೆ. ಇಲ್ಲಿ ಹೋಗ್ಬೋದು, ಆ ರೆಸಾರ್ಟ್ಗೆ ಹೋಗೋ ಸುಮ್ಮನೆ ಕುತ್ಕೊಬೇಕಲ್ಲ ಅವ್ರು ಬರೋ ತನಕ. ಇವ್ನ ತೇಜ ಮುಖ ನೋಡ್ಕೊಂಡು ಕುತ್ಕೊಬೇಕಲ್ಲ, ಇರಿಟೇಟ್ ಆಗೋಗುತ್ತೆ ನನಗೆ. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವನಿಗೂ ಪನಿಷ್ಮೆಂಟ್. ಅವನು ನಾನು ಮಾತಾಡ್ಸಿಲ್ಲ ಅಂತ ಬೇಜಾರಿಲ್ಲ, ಏನಿಲ್ಲ, ಆರಾಮಾಗಿ ಚಿಲ್ ಮಾಡ್ಕೊಂಡು ಹಾಕೊಂಡು ಜಿಂಗಲ್ ಹತ್ರ ಹೋಗ್ತಾವನೆ. ತೇಜಸ್ಗೆ ಮೇಲೆ ಅವನಿಗೆ ನನ್ನ ಜೊತೆ ವಿಡಿಯೋ ಮಾಡಕ್ ಇಷ್ಟ ಇಲ್ವಂತೆ. ಅದಕ್ಕೆ ದೊಡ್ಡ ರೋದ್ನೆ ಪತ್ಕೊಂಡು ಕೇರಳ ಟ್ರಿಪ್ ಬಂದು ಹತ್ತಿದ್ದೀನಿ ನಾನು. ಅರ್ಥ ಮಾಡ್ಕೊಳ್ಳಿ. ಓವರ್ಗೆ ಆಡ್ತವನೆ ಯಾಕೋ ತೇಜ. ನಾನು ಅವನ ಜೊತೆ ವಿಡಿಯೋ ಮಾಡ್ಬಾರ್ದಂತೆ ಗೈಸ್. ಸೊ ಸ್ವಲ್ಪ ದೊಡ್ಡ ಓವರ್ ಆಗಿದೆ, ಅದಕ್ಕೋಸ್ಕರ ನಾನು ಅವನು ಮಾತಾಡ್ತಾ ಇಲ್ಲ. ನೀವ್ ಇದನ್ನ ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಅದಕ್ಕೆ ಬಾಯ್ ಮುಚ್ಕೊಂಡು ನೀನು ಹೋಗುತ್ತೆ ಜಾ. ನಿಂದೇನಿದೆ ನೀನ್ ನೋಡ್ಕೋ. ನಂದೇ ನೋಡ್ಕೊಂಡು ಹೆಲ್ಪ್ ಮಾಡು. ಹೆಲ್ಪ್ ಮಾಡಿದ್ದೆ ಇಲ್ಲ ಅಲ್ಲ ನಾನು. ನಾನೇನ್ ಮಾಡ್ತೀರಾ? ನೀನ್ ಇಷ್ಟ ನೀನ್ ಎಷ್ಟು ಮಾಡಿದ್ಯೋ ನಾನು ಅಷ್ಟೇ ಮಾಡಿದ್ದೀನಿ. ತಿಳ್ಕೊಂಡ್ ಮಾಡು. ನಾನ್ಯಾಕ್ ಮಾಡ್ಲಿ? ನಿನ್ನಿಂದ ತೊಂದ್ರೆ ಆಗ್ತಿರೋದು, ನನಗ್ ನಿನ್ನಿಂದ ತೊಂದ್ರೆ ಆಗ್ತಿರೋದಲ್ಲ. ಈ ಜೊತೆ ಇದ್ದಾಗ ತೊಂದ್ರೆ ಆಗ್ಬೋದೇನೋ, ಸೆಪ್ರೇಟ್ ಆಗಿ ಮಾಡ್ಕೊಡು ಅಂತ ಹೇಳ್ತಾ ಇರೋದು.
ಜೊತೆಲಿದ್ರೆ ತೊಂದ್ರೆ ಆಗುತ್ತಲ್ಲ, ಜೊತೆಲಿರೋ ತೊಂದ್ರೆ ತಗೋರ್ ಜೊತೆ ಏನಕ್ಕೂ ಮಾಡ್ಬೇಕು ನೀನು? ಜೊತೆ ಮಾಡೋ ಅಂತ ಸಪ್ರೇಟ್ ಆಗಿ ಮಾಡೋ ಅಂತ ಹೇಳ್ತಾ ಇರೋದು. ಸಪ್ರೇಟ್ ಆಗಿ ಏನಕ್ಕೆ ಮಾಡ್ಬೇಕು ನಾನು ಅಂತ ಕೇಳ್ತಾ ಇರೋದು. ನೋಡಿ ಗಾಯ್ಸ್, ಶಿ ಹಾಸ್ ಕೋಪ. ಇವಾಗ ಹೇಳಿದ್ವಾ ನೀನು? ಫಾಲೋವರ್ಸ್ ಎಲ್ಲ ಹಂಗೆ ಹೇಳ್ತಾ ಇರೋದು ನಿಂಗೆ ಹೇಳಿದ್ದೆ. ಇನ್ನೇನಂದೆ ನೀನು? ಓ, ಒಂದ್ ಹುಡುಗಿ ಮಾತ್ರ ಹಂಗಂತಿದ್ದಾಳಂದ? ಮಾತ್ರ ಹಂಗಂತ ಇರೋದು. ಅಂದ್ರೆ ಆ ಹುಡುಗಿ ನನ್ಗಿಂತ ಆ ಹುಡುಗಿ ಹೆಚ್ಚಾಗೋದ್ಲಾ? ಫ್ರೆಂಡ್ ಚೆನ್ನಾಗಿ ಮಾತಾಡ್ತಾರೆ ಅವಳು, ಸಡನ್ ಆಗಿ ಚೀ ಚೂ ಚೀ ಚೀ ಅನ್ನೋ ತರ ಮಾತಾಡ್ಬಿಟ್ರೆ ಹೆಂಗ ಅನ್ಸುತ್ತೆ ನಿಂಗೆ ಅಂತ? ನಾನು ಏನ್ ಮಾಡ್ದೆ ಅಂತ ಡೌಟ್ ಬರುತ್ತಲ್ಲ ನಂಗೆ. ಇವಾಗ ಅವಳು ನಾನ್ ನಿನ್ ಜೊತೆ ಇರೋದ್ ನೋಡಿ ಅವಳು ನಿಂಗೆ ಚೀ ಚೂ ಚೂ ಚಾಚಿ ಅನ್ಬಿಟ್ಲಾ? ಇಲ್ಲ, ಮತ್ತೆ ನಿನ್ ಜೊತೆ ನಾನು ನಡ್ಕೊಂತ ಇರೋದು ನೋಡಿ ಅಂತ ಅನ್ಸುತ್ತೆ. ಏನಂಗ್ ನಡ್ಕೊಂತಿದ್ಯಾ? ಇರ್ಲೇ ಬೇಡ ನನ್ ಜೊತೆ ನೀನು. ನಿನ್ ಫ್ರೆಂಡ್ ಅವಾಗ ಚೀ ಚಾ ಚೂ ಚೂ ಚೀ ಏನ್ ಅನ್ನಲ್ಲ. ಚೈನೀಸು ಹೋಗಲ್ಲೇ. ನನ್ ಬಗ್ಗೆ ಮಾತಾಡ್ಕೊತಾ ಇದೀನಿ. ತಲೆ ಇಟ್ಕೊಂಡು ಓಪನ್ ಮಾಡಿಕೋ, ಅದೇನಾದ್ರು ತುಂಬಿಸ್ಕೊಂಡು ಇಟ್ಕೊಂಡಿದ್ಯಾ? ಹೋಗು, ಓವರ್ಗೆ ಆಡ್ಬೇಡ. ಇರೋದನ್ನ ಹೇಳ್ತಾ ಇರೋದು. ನಾನೇ ಇರೋದನ್ನ ಹೇಳ್ತಾ ಇರೋದು. ನನ್ಗೂ ನಿನ್ ಜೊತೆ ಬ್ಲಾಗ್ ಮಾಡ್ಬೇಕಂತ ಏನಿಲ್ಲ. ನಡಿ. ನಿನ್ನ ನಾನು ವಿಡಿಯೋದಲ್ಲಿ ತೋರ್ಸಿಲ್ಲ ಅಂದಾಗ ನೀನ್ ಬರ್ತೀಯಲ್ಲ ಕೇಳಕ್ಕೆ. ಏನಕ್ ಜನ ಏನಕ್ ಬಿಟ್ರು ಸಂಧ್ಯಾ ಒಬ್ಳೆ ಕಾರಣ ಆಗ್ಬಾರ್ದಲ್ವಾ? ಅದಕ್ಕೆ ಸರಿ ಆರಾಮಾಗಿರಿ. ಇವಾಗ ಯಾವ್ದು ಮೊನ್ನೆಲ್ಲ ಹೋಗಿದ್ರಲ್ಲ ಟ್ರಿಪ್ಗೆ, ಅವೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ಯಾವ್ದು ಇರಲ್ಲ. ಈಗ ಆರಾಮಾಗಿ ಅದು ಬೇಕಾಗಿಲ್ಲ, ಅದು ನೀನೇ ಇಟ್ಕೊಂಡು ಪಂಡಗ ಮಾಡ್ಕೊಂಡ್ಬಿಡು. ಬೇಡ ಅಲ್ಲ, ಬೇಡ. ಕಳ್ಸು, ನೀವು ಫೋನ್ ಆಯ್ತಾ ಕಳ್ಸು. ಸರಿ ನಡಿ. ನಾನು ಹಿಂಗೆ ಯಾಕೆ ನಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಇಲ್ಲಿ ಫುಲ್ ಗ್ರೀನರಿ ಇದೆ, ಚೆನ್ನಾಗಿದೆ ಅನ್ಸ್ತು. ಆದ್ರೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಆಗೋಯ್ತು. ಇವಾಗ ಟ್ಯಾನ್ ಆಗಿ ಹೋಗ್ತೀನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಯ್ತು, ಇವಾಗ ಆಟೋ ಬುಕ್ ಮಾಡೋಣ ಅಂದ್ರೆ ನಾನು ಈಗೋ ಪ್ರಶ್ನೆ. ತೇಜ ಇಟ್ಕೊಂಡು ಬಾ ಹೋಗೋಣ, ನಾನು ಹೆಂಗೋ ಹೋಗ್ತೀನಿ ನೀನು ಹೋಗು ಅಂತ ಜಗಳ ಆಡ್ಕೊಂಡ್ಬಿಟ್ವಿ. ನಾನು ಹೆಂಗೋ ಹೋಗ್ತೀನಿ ಹೋಗು, ನೀನು ಹೆಂಗೋ ಆಯ್ತು ಹೋಗಲೇ ಹೋಗಲ್ಲ ಅನ್ಕೊಂಡು ನಾನು ನಡ್ಕೊಂಬರಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಅವಳು ಹಿಂದೆ ನಡ್ಕೊಂಡ್ ಬಂದ್ಬಿಟ್ಟ. ಸೊ ಇವಾಗ ಏನಂದ್ರೆ, ಈಗ ಅಕ್ಸಾತಾರೇನಾದ್ರು ಗಾಡಿ ಹತ್ತೀನಿ ಅಂದ್ರೆ ನನ್ನ ಈಗೋ ಪ್ರಶ್ನೆ ದೊಡ್ಡದಾಗಿ ಬಂದ್ಬಿಟ್ಟು ನಡ್ಕೊಂಡ್ ಬರ್ತೀನಿ ಅಂತ. ಆದ್ರೆ ಇಲ್ಲಿ ಯಪ್ಪ ಬಿಸಿಲು ಸುಡ್ತಾ ಐತೆ. ಬಟ್ ವ್ಯೂ ನೋಡಿ ಗೈಸ್, ಒಂದು ಹ್ಯಾಟ್ ಹಾಕೊಂಡಾದ್ರೂ ಬರ್ಬೇಕಿತ್ತು ನಾನು. ಚಂದ ಇದೆ ವ್ಯೂ ಮಾತ್ರ, ಸಕ್ಕತ್ತಾಗಿದೆ. ಅಲ್ಲಿ ನೋಡಿ, ಅಲ್ಲಿ ಹೋಗ್ತವ್ನೆ ನಾನು ಅವನು ಫುಲ್ ಜೋರ್ ಜಗಳ. ಯಪ್ಪ ವ್ಲಾಗ್ ಮಾಡ್ಕೊಂಡು ಹೋಗ್ತಿದ್ರೆ ಇವ್ರು ಏನ್ ಮಾಡ್ತವ್ರೆ ಅಂತ ನೋಡ್ತವ್ರೆ. ಮೇ ಬಿ ಯಾರು ಇಲ್ಲಿ ಈ ತರ ನನ್ನ ತರ ತಿಕ್ಲಿ ತರ ನಡ್ಕೊಂಡು ಹೋಗಿಲ್ವೇನೋ. ನಾವು ಮಾತ್ರ ಹೋಗ್ತಾ ಇದೀವೇನೋ. ನಮ್ಮಮ್ಮ ಅದು ಫಸ್ಟ್ ಟೈಮು ತೆಗ್ದಿದ್ದು ಆಯ್ತಾ. ಫಸ್ಟ್ ಟೈಮ್ ತೆಗೆದ್ರು ನಾನು ಇಟ್ಕೊಂಡು ಉಜ್ಜಾಡ್ತಾ ಇದ್ದೀನಿ. ವೀಲ್ಸ್ ಏನಾದ್ರು ಹೋದ್ರೆ ನಮ್ಮಮ್ಮ ನನ್ನ ಪರ್ಕೇಳೆ ಹಾಕೋದು. ಅದ್ರೆ ಏನ್ ಗೊತ್ತಾ, ಟ್ರಾವೆಲಿಂಗ್ ಬರೀ ಬಸ್ಸು ಕಾರು ಟ್ರೈನು ಹಿಂಗೆ ಆಗ್ಬಾರ್ದಲ್ವಾ, ಸ್ವಲ್ಪ ಈ ಥರನೂ ಇರಬೇಕು. ಆದರೆ ಇದು ಜಾಸ್ತಿ ಆದರೆ ಈ ಕಡೆ ಊತೈತೆ ಕಾಲು, ಅದು ಹೇಳ್ಕೊಳಂಗಿಲ್ಲ. ಸೊ ಗೈಸ್, ಬಿಸಿಲಲ್ಲಿ ನಡ್ಕೊಂಡ್ ಬಂದೆ. ಅದು ಯಾವ ಕೋಪದಿಂದ ನಡ್ಕೊಂಡ್ ಬಂದೋ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಇವಾಗ ಈ ಟ್ಯಾನ್ ಹೋಗ್ಸಕ್ಕೆ ಅದು ಎಷ್ಟು ಕಷ್ಟಪಡಬೇಕು ಗೊತ್ತಿಲ್ಲ. ಎನಿವೇಸ್, ನೀವು ಯಾರು ಜಾಸ್ತಿ ಕ್ಲೋಸ್ ಆಗಿರ್ತೀರೋ ಅವರೇ ನಿಮ್ಗೆ ಏನಾದರೂ ಒಂದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನಿಮಗೆ. ಬಟ್ ಅಗೇನ್ ಪಾರ್ಟ್ ಆಫ್ ಲೈಫ್ ಅಂದ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಬಂದಿದ ತಕ್ಷಣ ಇಲ್ಲಿ ಗಂಧ ಇಕ್ಕಿದ್ರು, ಆಮೇಲೆ ಅದೇನೋ ಹೂನಾರ ಹಾಕಿದ್ರು. ಮೇ ಬಿ ತೇಜ ಹತ್ರ ಕ್ಲಿಪ್ ಇರಬೇಕು. ಐ ಆಸ್ಕ್ ಫಾರ್ ಹಿಮ್. ಮಾತಾಡ್ಸಲ್ಲ ಅಂದು ಮಾತಾಡ್ಸ್ತೀನಿ ಅಂತ ಅಲ್ಲ, ನನಗೂ ಕೋಪ ಇದೆ, ನನಗೂ ಈಗೋ ಇದೆ. ಬಟ್ ಇದು ಜಾಸ್ತಿ ದಿನ ಇರಲ್ಲ ಅಂತ ನನಗೂ ಗೊತ್ತು. ಬಟ್ ಇವತ್ತು ತೇಜ ಏನೇ ಅಂದ್ರು ಸರಿ ಅನ್ನೋದು ಬಿಟ್ರೆ ನಾನು ಇನ್ನೇನು ಅನ್ನಲ್ಲ. ಕೆಲವೊಂದ್ಸರಿ ವಿ ಹ್ಯಾವ್ ಟು ಗಿವ್ ಟೈಮ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಮೇ ಬಿ ಮಾತಾಡ್ಬೋದು, ಮೇ ನಾಟ್ ಬಿ ಮಾತಾಡ್ಬೋದು. ಮತ್ತೆ ಇನ್ನೇನು, ನಮ್ಮಿಬ್ರು ಮಧ್ಯೆ ದೊಡ್ಡ ಕ್ಲಾಶ್ ನಡೆದಿದೆ. ಸೊ ಇನ್ಮೇಲೆ ನಾವಿಬ್ರು ಜೊತೆಲಿ ವಿಡಿಯೋ ಮಾಡಿದ್ರು ಮಾಡಿಲ್ಲ ಅಂದ್ರು, ನಾನು ಸಪ್ರೇಟಾಗಿ ಮಾಡಿ ಅವ್ನು ಸಪ್ರೇಟಾಗಿ ಮಾಡಿದ್ರು, ನೀವಿಬ್ರಿಗೂ ಒಂದೇ ರೀತಿ ಸಪೋರ್ಟ್ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಬಿಡಿ. ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋ.